ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪದ್ಮಾದೇವರಾಜ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದು ಯುಗಾದಿ ಹಬ್ಬದ ದಿನ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೆ, ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮೊದಲು ತಿಂಡಿ ಮಾಡ್ಕೊಂಡ್ರಾಯ್ತು ಅಂತ ತಿಂಡಿ ಮಾಡ್ಕೊಳ್ತಾ ಇದ್ದೆ. ತಿಂಡಿಗೆ ಅಂತ ಹೇಳಿಬಿಟ್ಟು ರಾತ್ರಿ ತರಕಾರಿ ತಂದಿದ್ದೆ, ಹಾಗಾಗಿ ಪಲಾವೇ ಮಾಡ್ಕೊಂಡ್ರಾಯ್ತು ಬೇಗನೂ ಆಗುತ್ತೆ ಅಂತ ಹೇಳಿ ಪಲಾವ್ ಮಾಡ್ಕೊಳ್ತಿದ್ದೆ. ಅಷ್ಟರೊಳಗೆ ನಮ್ಮ ಮನೆಯವರು ನನ್ನ ಮಗ ಕೂಡ ಎದ್ದರು. ಅವ್ರು ಎದ್ದಾದ್ಮೇಲೆ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತು ಅಂತ ನಾನು ಚಹಾ ಏನು ಮಾಡ್ಕೊಂಡು ಕುಡ್ತಿದ್ದಿಲ್ಲ, ಹಾಗಾಗಿ ಚಹಾ ಎಲ್ಲ ಮಾಡ್ಕೊಂಡು ಕುಡಿದೆ. ಕೆಲಸ ಶುರು ಮಾಡಿದ್ರಾಯ್ತು ಅಂತ ಚಹಾ ಮಾಡ್ಕೊಂಡು ಕುಡಿದು ಇಲ್ಲಿ ನನ್ನ ಮಗಗೆ ಎಣ್ಣೆ ಹಚ್ತಾ ಇದ್ದೀನಿ. ಅವನಿಗೆ ಹೋದ ಸಲ ಅವ್ರ ಅಜ್ಜಿ ಸ್ನಾನ ಮಾಡಿಸಿದ್ರು, ಇನ್ನೂ ಸಣ್ಣ ಪಾಪು ಇದ್ನಲ್ಲ, ಹಾಗಾಗಿ ಈ ಸಲ ನಾನು ಮಾಡಿಸ್ತಾ ಇದ್ದೀನಿ. ಅದು ನೋಡಿ ಎಣ್ಣೆ ಹಚ್ಕೊಳಕ್ಕೆ ಆಗ್ತಾ ಇದ್ದ ಮತ್ತು ಓಡೋಗ್ತಾ ಇದ್ದೆ, ಹಿಡ್ಕೊಂಬಂದೆಲ್ಲ ಹಚ್ಚೀವಿ. ಅವನೇನು ತಿಳ್ಕೊಂಬಿಟ್ಟಿದ್ದಾನೆ ಅಂದರೆ ನಾನೇನೋ ಮಾಡ್ತಾಯಿದ್ದೀನಿ ಅವನಿಗೆ ಅಂತ ತಿಳ್ಕೊಂಬಿಟ್ಟಿದ್ದಾನೆ. ಮತ್ತು ಆಮೇಲೆ ಸುಮ್ಮನೆ ಕೂತ್ಕೊಂಡ ಅವನು. ಬಿಸಿನೀರೆಲ್ಲ ಕಾಯಕ್ಕಿಟ್ಟು ಎಣ್ಣೆ ಹಚ್ಚಿ ಬಿಟ್ರಾಯ್ತು ಸ್ವಲ್ಪ ಹೊತ್ತು ಅಂತ ಎಣ್ಣೆ ಹಚ್ಚಿಬಿಟ್ಟು ನಮ್ಮ ಮನೆಯವ್ರಿಗೂ ಕೂಡ ಎಣ್ಣೆ ಹಚ್ಚಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಕೂಡ ಹಾಕಿ, ನಮ್ಮ ಮನೆ ಹತ್ರ ಸಣ್ಣದ ಜಾಗ ಇರೋದ್ರಿಂದ ಸ್ವಲ್ಪ ಸಣ್ಣದೇ ರಂಗೋಲಿ ಹಾಕಬೇಕಾಗತ್ತೆ. ರಂಗೋಲಿ ಹಾಕಿದರೂ ಕೂಡ ನನ್ನ ಮಗನ ಕೈಯಾಗ ಅದು ಉಳಿಯೋದು ಇಲ್ಲ. ಮತ್ತಿಲ್ಲಿ ನಾವು ಮೂವರು ಕೂಡ ರೆಡಿಯಾಗಿ ನಮ್ಮ ಮನೆ ದೇವ್ರಗುಡ್ಡ, ಹಾಗಾಗಿ ದೇವ್ರಗುಡ್ಡಕ್ಕೆ ಹೋಗಿ ಬಂದ್ರಾಯ್ತು ಅಂತ, ರಜೆ ಇತ್ತು ನಮ್ಮದು ಕೂಡ ಅಂತ ಹೇಳಿ. ನಮ್ಮ ಕಡೆ ಏನೂ ಬೈಕ್ ಇಲ್ಲ, ಹಾಗಾಗಿ ಬೇರೆಯವ್ರದ್ದು ಇಸ್ಕೊಂಡು ಹೋಗಿದ್ವಿ. ಬೇರೆಯವ್ರದ್ದು ಇಸ್ಕೊಂಡು ಹೋಗಿದ್ಮೇಲೆ ಟೈಮ್ ಅಂತೂ ಮಾಡೋಕ್ಕಾಗಲ್ಲ, ಹಾಗಾಗಿ ಬೇಗ ಹೋಗಿ ಬೇಗ ಬಂದ್ರಾಯ್ತು ಅಂತ ಬೇಗ ಹೋಗಿ, ಬಿಸಿಲು ಬೇರೆ ಇತ್ತು, ಕಾಲೆಲ್ಲ ಸುಡ್ತಾಯಿತ್ತು. ನನ್ನ ಮಗ ಆದರೂ ಕೂಡ ಬಿಸಿಲಿದ್ರೇನು ಚಳಿ ಇದ್ರೇನು ಮಳೆ ಇದ್ರೇನು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾನೆ. ನಾವು ಹೋಗಿದ್ದು ಒಂದು 11 ಗಂಟೆ ಅನಿಸುತ್ತೆ, ಆದರೂ ಕೂಡ ಎಷ್ಟೊಂದು ಬಿಸಿಲು ಬಂದುಬಿಟ್ಟಿತ್ತು ಆಲ್ರೆಡಿ. ಅದ್ರಾಗ ಬೇರೆ ದೇವ್ರಗುಡ್ಡ ಅಂದರೆ ಮೇಲೆ ಹತ್ತೋದು, ಗುಡ್ಡ ಹತ್ತರ್ಗತಿ ತುಂಬ ಬಿಸಿಲಿತ್ತು, ಭಾಳ ರಶ್ ಏನು ಇದ್ದಿದ್ದಿಲ್ಲ. ಅದರ ಬೇರೆ ಗುರುವಾರ ಇತ್ತು ಅಂತ ಸ್ವಲ್ಪ ರಶ್ ಇತ್ತು. ಅದೇ ಹುಣ್ಣಿಮೆಲಿ ಬಂದರೆ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ನನಗೇನಾದರೂ ಬೇಜಾರಾದರೆ, ಸ್ವಲ್ಪ ಮನಸ್ಸಿಗೆ ನೋವು ಅನಿಸ್ದಂಗೆ ಅನಿಸಿದರೆ ನಾನು ಬರೋದೇ ಈ ದೇವಸ್ಥಾನಕ್ಕೆ. ದೇವ್ರಗುಡ್ಡ ಮತ್ತು ಚಂದ್ರಗುತ್ತಿ, ಹೊನ್ನತಿ ಇವು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಇವು ಮೂರಕ್ಕೆ ಜಾಸ್ತಿ ಅಡ್ಡಾಡೋದು. ಬಿಟ್ಟರೆ ನಮ್ಮ ರಾಣೆಬೆನ್ನೂರಾಗಿರೋ ಚೌಡಮ್ಮನ ಗುಡಿ. ನೋಡ್ತಾ ಇದ್ದೀರಲ್ಲ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಮೇಲ್ಗಡೆಯಿಂದ. ತುಂಬ ಚೆನ್ನಾಗಿದೆ ಹೋದರೆ, ಬಟ್ ಸುಸ್ತಾದಂಗೆ ಅನಿಸುತ್ತೆ. ದೇವ್ರ ನೆನೆಸ್ಕೊಂಡು ಹೋದರೆ ಯಾವ ಸುಸ್ತು ಆಗೋದಿಲ್ಲ. ಮತ್ತು ನಮ್ಮ ಮನೇಲಿ ಗುಡ್ದೈನ ಫೋಟೋ ಇದ್ದಿಲ್ಲ, ಹಾಗಾಗಿ ಇಲ್ಲಿಗೆ ಬಂದು ಫೋಟೋ ತೊಗೊಂಡ್ರಾಯ್ತು ಅಂತ ನಾನು ಯಾವ ಫೋಟೋನೂ ತೊಗೊಂಡಿದ್ದಿಲ್ಲ. ಮೊದಲು ಗುಡ್ದೈನ ಫೋಟೋ ತೊಗೊಳ್ತಾ ಇದ್ದೆ. ಒಟ್ಟಿನಲ್ಲಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮನಸ್ಸಿಗೇನೋ ಒಂಥರ ಸಮಾಧಾನ ಕೂಡ ಆಯಿತು, ಹಬ್ಬ ಅಂತಂದು ಕೂಡ ಅನ್ನಿಸ್ತು. ಮತ್ತು ರಿಪೀಟ್ ಊರಿಗೆ ಬರ್ತಾಯಿದ್ವಿ. ಮತ್ತೆ ಬರಬೇಕಾದ್ರೆ ನನ್ನ ಮಗು ಕೂಡ ಹೊಟ್ಟೆ ತುಂಬ ಹಸ್ದಿತ್ತು ಅನಿಸುತ್ತೆ, ಕಿರಿಕಿರಿ ಮಾಡ್ತಾಯಿದ್ದ. ಅದಕ್ಕೆ ಅಲ್ಲೇ ಹಣ್ಣಿತ್ತು, ಹಣ್ಣು ತಿಂದ್ಕೊಂಡು ಮನೆಗೆ ಬಂದ್ವಿ.